ನಮಸ್ತೆ ವೀಕ್ಷಕರೇ, ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಯಾರು ಮೊದಲಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ನಾವು ನೋಡ್ತಾ ಹೋಗೋಣ. ಇವತ್ತಿನ ಕಾರ್ಯಕ್ರಮ ಜ್ಯೋತಿರ್ಭೀಮೇಶ್ವರ ವ್ರತ. ಈ ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಹೇಳಿದ್ರೆ, ಜ್ಯೋತಿ ಅಂತ ಹೇಳಿದ್ರೆ ನೀವು ಗೊತ್ತಿರೋ ಹಾಗೆ ಬೆಂಕಿ. ಈ ಜ್ಯೋತಿರ್ಭೀಮೇಶ್ವರ ವ್ರತ ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನ ನಾವು ಒಂದು ವಿಸ್ತಾರವಾಗಿ ಈ ಕಾರ್ಯಕ್ರಮದಲ್ಲಿ ನೋಡ್ತಾ ಹೋಗೋಣ. ಬನ್ನಿ ವೀಕ್ಷಕರೇ. ಜ್ಯೋತಿರ್ಭೀಮೇಶ್ವರ ವ್ರತ, ಭೀಮ ಅಂತ ಹೇಳಿದ ತಕ್ಷಣ ಮಹಾಭಾರತದಲ್ಲಿ ಬರುವಂಥ ಭೀಮ ಇಲ್ಲಿ ಹೋಲಿಕೆ ಆಗೋದಿಲ್ಲ. ರುದ್ರದೇವರಿಗೆ ಭೀಮ ಅನ್ನೋ ಒಂದು ಹೆಸರು ಇದೆ. ಆ ರುದ್ರದೇವರ ಹೆಸರು ಭೀಮ ಅನ್ನೋ ಒಂದು ಪದ ಅಲ್ಲಿ ಬರುತ್ತೆ. ಆ ರುದ್ರದೇವ ಅಂತ ಹೇಳಿದ್ರೆ ನಾವೆಲ್ಲ ಅಂದ್ಕೊಂಡಿರೋ ಹಾಗೆ ಸೃಷ್ಟಿಕರ್ತನಾದ ಪರಮೇಶ್ವರನ ಹೆಸರೇ ಭೀಮ. ಈ ಒಂದು ವಿಚಾರದ ಬಗ್ಗೆ ನಾವು ಏನಕ್ಕೆ ಬಂತು ಈ ಭೀಮೇಶ್ವರ ವ್ರತ, ಯಾಕೆ ಮಾಡಬೇಕು ಅನ್ನೋದಾದರೆ, ಬಹಳ ಹಿಂದೆ ನಮ್ಮ ಪುರಾಣದಲ್ಲಿ ಕಂಡುಬರುವಂಥದ್ದು, ಸಾಕಷ್ಟು ಆಸ್ತಿ ಐಶ್ವರ್ಯದಿಂದ ಕೂಡಿದ್ದ ಒಬ್ಬ ಮಹಾರಾಜ ಇರ್ತಾನೆ. ಆ ಮಹಾರಾಜನಿಗೆ ಏಕಮಾತ್ರ ಪುತ್ರ ಇರ್ತಾನೆ. ಏಕಮಾತ್ರ ಪುತ್ರ ಅವನಿಗೆ ವಿವಾಹ ಮಾಡುವಂಥ ಒಂದು ಆಸೆ ಆಕಾಂಕ್ಷೆಗಳು ಮಹಾರಾಜನಲ್ಲಿ ಬರುತ್ತೆ. ಬಹಳ ಅದ್ದೂರಿಯಾಗಿ ವಿವಾಹ ಮಾಡಬೇಕು ಅಂಥೇಳಿ ಮಹಾರಾಜನ ಮನಸ್ಸಿನಲ್ಲಿ ಬರುತ್ತೆ. ಆದರೆ ಅವರ ಪುತ್ರ ಆ ಯೌವನದಲ್ಲೇ ಸಾವನ್ನಪ್ಪುತ್ತಾನೆ. ಆ ಸಾವನ್ನಪ್ಪದಾಗ ಮಹಾರಾಜ ಬಹಳ ಚಿಂತಾಕ್ರಾಂತನಾಗ್ತಾನೆ. ಹೇಗಾದರೂ ಸರಿ ನನ್ನ ಮಗನಿಗೆ ವಿವಾಹ ಮಾಡಲೇಬೇಕು ಒಂದು ಹಟ್ಟಕ್ಕೆ ಬಿದ್ದು ಊರೆಲ್ಲ ಡಂಗೂರ ಸಾರಿಸ್ತಾನೆ. ಯಾರು ತನ್ನ ಸತ್ತ ಮಗನನ್ನು ಮದುವೆ ಆಗ್ತಿರೋ ಅವರಿಗೆ ಅರ್ಧ ರಾಜ್ಯವನ್ನು ಕೊಡ್ತೀನಿ ಅಂತೇಳಿ ಸಾರ್ತಾನೆ. ಆ ಡಂಗೂರವನ್ನು ಸಾರುವಾಗ ಅಲ್ಲಿ ಇದ್ದಂಥ ಒಂದು ಬಡ ಬ್ರಾಹ್ಮಣ ಕುಟುಂಬ ಆ ಡಂಗೂರದ ಧ್ವನಿಯನ್ನು ಕೇಳಿ ಅವರು ಬ್ರಾಹ್ಮಣ ತನ್ನ ಮಡದಿ ಹತ್ರ ಹೋಗಿ ಇರುವಂಥ ತನ್ನ ಮಗಳನ್ನ ರಾಜನ ಮಗನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಹೇಳಿ ಮಾತಾಡಿದಾಗ ಆಕೆಯನ್ನು ಯೋಚನೆ ಮಾಡ್ತಾಳೆ, ಹೌದಲ್ವಾ, ನಾವು ಬಡಸ್ಥಾನದಲ್ಲಿದ್ದೀವಿ, ಕಷ್ಟ ಕಾರ್ಪಣ್ಯಗಳ ತೀರೋಗುತ್ತೆ ಅಂತ ಹೇಳಿ ಮಗಳಿಗೆ ಒಪ್ಪಿಸ್ತಾರೆ. ಆ ಮಗಳು ಆ ಸತ್ತಂತಹ ಮಹಾರಾಜನ ಜೊತೆಯಲ್ಲಿ, ಅಂದರೆ ಕಳೆಬರದ ಜೊತೆಯಲ್ಲಿ ಮದುವೆಯನ್ನು ಮಾಡ್ಕೊತಾರೆ. ಮದುವೆಯನ್ನು ಮಾಡಿಕೊಂಡು ಆ ಸ್ಮಶಾನದಲ್ಲಿ ಹೋಗಿ ಆತನ ಒಂದು ಚಿತೆಯ ಪಕ್ಕ ನಿಂತಿರ್ತಾಳೆ. ಆ ಚಿತೆಯ ಪಕ್ಕ ಅವ್ರು ನಿಂತಿದ್ದಾಗ ಜೋರಾದ ಮಳೆ, ಗಾಳಿ, ಗುಡುಗು, ಸಿಡ್ಲೆಲ್ಲ ಬರುತ್ತೆ. ಆಗ ಅಲ್ಲಿ ಯಾರೂ ಉಳಿಯೋದಿಲ್ಲ, ರಾಜರು ಉಳಿಯೋದಿಲ್ಲ, ಯಾರೂ ಉಳಿಯೋದಿಲ್ಲ. ಎಲ್ಲರೂ ಸಹ ತಮ್ಮ ತಮ್ಮ ಮನೆಗೆ ಹೊರಟೋಗ್ತಾರೆ. ಸಂಜೆ ಆಗಿರುತ್ತೆ ಆ ಸಮಯದಲ್ಲಿ. ಆಗ ಆ ಚಿತೆಯ ಮುಂದೆ, ಅಂದರೆ ಆ ಒಂದು ಹೆಣದ ಮುಂದೆ ಈಕೆ ಒಬ್ಬಳೇ ಇರ್ತಾಳೆ. ಮದುವೆ ಆದಂಥವಳು ಒಬ್ಬಳೇ ಅಲ್ಲಿ ಕಾವಳನ್ನ ಕಾಯ್ಕೊಂಡಿರ್ತಾಳೆ ಹೆಣಕ್ಕೆ. ಆಗ ಅವಳಿಗೆ ಹೊಳೆಯುತ್ತೆ, ಹೌದು, ತನ್ನ ತಾಯಿ ಅಂದರೆ ಈ ಆಷಾಢ ಮಾಸದ ಕೊನೆಯಲ್ಲಿ ಬರುವಂತಹ ಅಮಾವಾಸ್ಯೆಯನ್ನು ನಾವು ಭೀಮನ ಅಮಾವಾಸ್ಯೆ ಅಂತ ಹೇಳಿ ನಾವು ಕರಿತೀವಿ. ಈ ಭೀಮನ ಅಮಾವಾಸ್ಯೆ ಪೂಜೆ ಮಾಡ್ತಾ ಇದ್ರು ಅವ್ರ ತಾಯಿ ಅನ್ನೋದು ನೆನಪಿಗೆ ಬಂದು, ಈ ಭೀಮನ ಅಮಾವಾಸ್ಯೆ ದಿನ ತನ್ನ ಗಂಡನ ಚಿತೆಯ ಮೇಲೆ ಅಲ್ಲಿ ಇದ್ದಂತಹ ಮಳೆ ಬಂದಂಥ ಒಂದು ಸಮಯದಲ್ಲಿ ಮಣ್ಣೆಲ್ಲ ತೇವಾಂಶ ಆಗಿರುತ್ತೆ. ಆ ಮಣ್ಣಿನಿಂದ ಒಂದು 2 ಹಣತೆಗಳನ್ನ ಮಾಡಿ ಅಲ್ಲಿದ್ದಂಥ ಆಲದ ಬೇರನ್ನೇ ಬತ್ತಿಯನ್ನಾಗಿ ಮಾಡಿ ಆ ದೀಪವನ್ನು ಅಲ್ಲಿ ಉರಿಸ್ತಾರೆ. ಆ ನೀರಲ್ಲೇ ಆ ದೀಪ ಉರಿಯುತ್ತೆ. ಆಗ ಆ ಶಿವ ಮತ್ತು ಪಾರ್ವತಿ ಅವರಿಬ್ಬರನ್ನ ಕುರಿತು ತಪಸ್ಸನ್ನು ಮಾಡ್ತಾ, ನೀವೆಷ್ಟೋ ಜನರಿಗೆ, ಮಾರ್ಕಂಡೇಯ ಇರ್ಬೋದು, ಇನ್ನೂ ಅನೇಕ ಜನಕ್ಕೆ ದೀರ್ಘಾವಧಿ ಆಯುಷನ್ನು ಕೊಟ್ಟಿದ್ದೀರಾ, ತನ್ನ ಪತ್ನಿಯನ್ನು ಬದುಕಿಸಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿದಾಗ ಶಿವ ಮತ್ತು ಪಾರ್ವತಿಯರಿಬ್ಬರು ಪ್ರತ್ಯಕ್ಷ ಆಗ್ತಾರೆ ಇವರ ಭಕ್ತಿಗೆ. ಪ್ರತ್ಯಕ್ಷ ಆಗಿ ನಿನಗೆ ಏನು ವರ ಬೇಕು ಅಂತ ಕೇಳಿದಾಗ ತನ್ನ ಪತಿಯನ್ನು ಬದುಕಿಸಿ ಕೊಡಿ ಅಂತ ಹೇಳಿ ಕೇಳ್ತಾರೆ. ಅವತ್ತು ಅಮಾವಾಸ್ಯೆಯ ರಾತ್ರಿ ಆಗಿರುತ್ತೆ. ಅದರಿಂದ ಅಂದಿನ ದಿನದಿಂದ ಭೀಮನ ಜ್ಯೋತಿರ್ಭೀಮೇಶ್ವರ, ಜ್ಯೋತಿ ಅಂತ ಹೇಳಿದ್ರೆ ಜ್ಯೋತಿಯನ್ನು ಇಟ್ಟು, ಅಂದರೆ ದೀಪವನ್ನು, ಮಣ್ಣಿನ ಹಣತೆಯನ್ನು ಇಟ್ಟು ಮನೆಯಲ್ಲಿ ಪೂಜೆ ಮಾಡುವಂಥದ್ದು ತುಂಬ ಉತ್ತಮವಾದ ಒಂದು ಕಾರ್ಯ ಅಂತ ಹೇಳ್ಬೋದು ವೀಕ್ಷಕರೇ. ಹಾಗೆ ಈ ಜ್ಯೋತಿರ್ಭೀಮೇಶ್ವರ ವ್ರತದ ಬಗ್ಗೆ ನೀವು ತಿಳ್ಕೊಂಡ್ರಿ. ಆಗ ಶಿವ ಮತ್ತು ಪಾರ್ವತಿ ಪ್ರತ್ಯಕ್ಷರಾಗಿ ತನ್ನ ಗಂಡನನ್ನು ಬದುಕಿಸ್ಕೊಡ್ತಾರೆ. ಆ ಅವತ್ತಿನಿಂದ ಈ ಒಂದು ಕತೆ ಪ್ರಚಲಿತಕ್ಕೆ ಬರುತ್ತೆ. ಅನೇಕ
ಮಹಿಳೆಯರು ಪೂಜೆಯನ್ನು ಮಾಡ್ತಾ ಬರ್ತಾರೆ. ಅಂದರೆ ಮದುವೆ ಆಗಿರೋರು ಮಾತ್ರ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡಬೇಕು ಅನ್ನೋದಾದರೆ ಖಂಡಿತ ಇಲ್ಲ. ಅವಿವಾಹಿತ ಯುವತಿಯರು ಸಹ ಈ ಒಂದು ಪೂಜೆಯನ್ನು ಖಂಡಿತ ಮಾಡ್ಬೋದಾಗಿದೆ. ತನಗೆ ಒಳ್ಳೆ ವರ ಸಿಗಲಿ, ಒಳ್ಳೆ ಭೀಮಕಾಯನಾದ ಶಕ್ತಿವಂತನಾದ ಒಂದು ಗಂಡ ಸಿಗಲಿ ಅಂತ ಹೇಳಿ, ಅಷ್ಟ ಐಶ್ವರ್ಯಗಳಿಂದ ಕೂಡಿರುವಂಥ ಒಂದು ಗಂಡ ಸಿಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ಳೋವಂಥ ಒಂದು ದಿನ ಈ ಭೀಮನ ಅಮಾವಾಸ್ಯೆ. ಈ ಭೀಮನ ಅಮಾವಾಸ್ಯೆ ದಿನ ಶಿವನ ದರ್ಶನವನ್ನು ಮಾಡಬೇಕಾಗತ್ತೆ. ಶಿವನ ಮತ್ತು ಪಾರ್ವತಿಯ ದರ್ಶನವನ್ನು ಮಾಡಿ ತಮ್ಮ ತಮ್ಮ ಇಚ್ಛೆಗಳನ್ನ ಆ ಶಿವನಲ್ಲಿ ಕೋರಿಕೆಯನ್ನು ಸಲ್ಲಿಸಿ ಬಂದರೆ ಖಂಡಿತವಾಗಿ ತಮ್ಮ ಇಚ್ಛೆ ನೆರವೇರುತ್ತೆ ಅಂಥೇಳಿ ನಮ್ಮ ಪುರಾಣದಲ್ಲಿ ಕಂಡು ಬರ್ತಾ ಇದೆ. ಹಾಗೆ ಶ್ರೀ ವರದರಾಜೇಶ್ವರ ಸ್ವಾಮಿಯ ಶಿವಾಲಯದಲ್ಲಿ ಪ್ರತಿ ಅಮಾವಾಸ್ಯೆಯ ದಿನ ನಡೆಯುವಂತಹ ಮಹಾಪ್ರತ್ಯಂಗರ ಹೋಮದಲ್ಲಿ ತಾವೆಲ್ಲ ಬಂದು ಪಾಲ್ಗೊಂಡು ಅಲ್ಲಿ ಬಂದು ಕೂಷ್ಮಾಂಡ ಆರತಿಯನ್ನು ಮಾಡೋದ್ರಿಂದ ಖಂಡಿತವಾಗಿ ಅನೇಕ ಜನರು ತಮ್ಮ ತಮ್ಮ ಕಷ್ಟಗಳನ್ನ ನಿವಾರಣೆ ಮಾಡಿಕೊಂಡಂಥ ಉದಾಹರಣೆಗಳು ಸಾಕಷ್ಟು ನಮಗೆ ಕಂಡು ಬರ್ತಾ ಇದೆ. ಅನೇಕ ವಿಡಿಯೋಗಳನ್ನ ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೇವೆ. ಅದೇ ರೀತಿ ಪ್ರತಿಯೊಬ್ಬರು ಬನ್ನಿ ಈ ಭೀಮನ ಅಮಾವಾಸ್ಯೆಯ ದಿನ ಶ್ರೀ ವರದರಾಜೇಶ್ವರ ಸ್ವಾಮಿಯ ಶಿವಾಲಯದಲ್ಲಿ ನಡೆಯುವಂತಹ ಪ್ರತ್ಯಂಗರ ಹೋಮದಲ್ಲಿ ಪಾಲ್ಗೊಳ್ಳಿ. ಪ್ರತ್ಯಂಗರ ಹೋಮದಲ್ಲಿ ಪಾಲ್ಗೊಳ್ಬೇಕಿದ್ರೆ ನೀವು ಮನೆಯಿಂದ ಬರಬೇಕಿದ್ರೆ ಒಂದು ಅರ್ಧ kg ಒಣಮೆಣಸಿನ್ಕಾಯಿಯನ್ನು ತಗೊಂಡು ಮನೆಗೆ ಒಂದು 3 ಇಡೀನ ಸುತ್ತಿ, ಅಥವಾ ಅಲ್ಲಿ ಯಾರಾದರೂ ಅನಾರೋಗ್ಯ ಪೀಡಿತರಾಗಿದ್ದರೆ ಅವರಿಗೆ ಒಂದು 3 ಸತಿ ಅವ್ರನ್ನ ಇಳೆ ತೆಗೆದು ನೀವು ಬಂದು ದೇವಸ್ಥಾನದಲ್ಲಿ ಒಂದು ಚೀಟಿಯನ್ನು ಮಾಡಿಸಿ ದೇವಸ್ಥಾನಕ್ಕೆ 900 ರೂಪಾಯಿ ಕಾಣಿಕೆಯನ್ನು ಕಟ್ಟಬೇಕಾಗತ್ತೆ. ಕಟ್ಟಿ ನೀವು ಹೋಮದಲ್ಲಿ ಪಾಲ್ಗೊಂಡಿದ್ದೆ ಆದರೆ ಅನೇಕ ಜನರು ಒಳಿತನ್ನು ಕಂಡಂಥ ಉದಾಹರಣೆಗಳು ನಮಗೆ ಕಂಡು ಬರ್ತಾ ಇದೆ. ಈ ಭೀಮನ ಅಮಾವಾಸ್ಯೆ ಇರೋದ್ರಿಂದ ಶಿವನ ದರ್ಶನ ಮಾಡಬೇಕು, ಶಿವನ ಒಂದು ಆಶೀರ್ವಾದನ ಪಡಿಬೇಕಾಗತ್ತೆ. ಅದರಿಂದ ತಾವೆಲ್ಲರೂ ಬನ್ನಿ ಶ್ರೀ ವರದರಾಜೇಶ್ವರ ಸ್ವಾಮಿಯ ಶಿವಾಲಯಕ್ಕೆ ಬನ್ನಿ. ಅಲ್ಲಿ ಈ ಭೀಮೇಶ್ವರ ವ್ರತವನ್ನು ಖಂಡಿತ ನೀವು ಅಲ್ಲಿ ಬಂದು ಆಚರಣೆ ಮಾಡ್ಬೋದು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮ್ಮ ಭೇಟಿಯ ಮುಂದಿನ ಕಾರ್ಯಕ್ರಮದೊಂದಿಗೆ. ಅಲ್ಲಿವರೆಗೂ ಧನ್ಯವಾದಗಳು ವೀಕ್ಷಕರೇ.